ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯನವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ, ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಸರಿ, ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ HD ಕುಮಾರಸ್ವಾಮಿ ಟಾಕ್ ಫೈಟ್, ಗಮನಿಸಿ. ಎಷ್ಟು ಹತಾಶ ಆದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವೋ ಅವ್ರ ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಗಳ ನಡವಳಿಕೆಯಿಂದ. ಎಲ್ಲ ಗಲಾಟೆ ಗದ್ದಲದ ನಡುವೆ ರಾಜ್ಯದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಜಾತಿ ಜಟಾಪಟಿ. ಜಾತಿ ಜನಗಣತಿಯಿಂದ ಸರ್ಕಾರ ಹೋಗೋದಾದ್ರೆ ಹೋಗೇ ಬಿಡ್ಲಿ ಅಂತ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿದ್ದಾರೆ BK ಹರಿಪ್ರಸಾದ್. ಮುಡಾ ಕೇಸ್ ಬದಿಗೊತ್ತೋಕೆ ಜಾತಿ ಜನಗಣತಿ ಆಚೆ ತರುವ ಪ್ರಯತ್ನ, ಅದರ ಪ್ರಸ್ತಾಪ ಅಂತ ಹೇಳಿ ವಿಜಯೇಂದ್ರ ಖಾರವಾಗ್ ಮಾತನಾಡಿದ್ದಾರೆ. ಜಾತಿ ಗಣತಿ ಅನ್ನೋದೆಲ್ಲ ಬರೀ ಪಾಲಿಟಿಕ್ಸ್ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಪ್ರಬಲ ಸಮುದಾಯಗಳ ವಿರೋಧ ಕಟ್ಕೊಳ್ಬೇಕು ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ, ಭಯ ಯಾಕೆ ಬೀಳಬೇಕಾಗಿದೆ? ನೋಡಿ, ಜಾತಿ ಗಣತಿ ಬಗ್ಗೆ ನಮ್ಮ ವಿರೋಧ ಏನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇದು ತರಾತುರಿಯಲ್ಲಿ ನಡೆದಿದೆ, ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನು ಶಿವಶಂಕರಪ್ಪನವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಸೊ ತರಾತುರಿಯಲ್ಲಿ ಈ ವರದಿಯನ್ನು ಅನುಷ್ಠಾನ ಮಾಡೋದ್ರ ಬದಲು ವೈಜ್ಞಾನಿಕವಾಗಿ ಇದು ಆಗಬೇಕು. ಅವೈಜ್ಞಾನಿಕವಾಗಿ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತನಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗ್ತದೆ. ಆಮೇಲೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇಷ್ಟು ದಿವಸ ಮಾಡದೇ ಇದ್ದಾರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬಂದು. ಇಷ್ಟು ದಿವಸ ಮಾಡದೇ ಇದ್ದಾರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬಂದು. ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯನವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ, ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಸರಿ, ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ HD ಕುಮಾರಸ್ವಾಮಿ ಟಾಕ್ ಫೈಟ್, ಗಮನಿಸಿ. ಎಷ್ಟು ಹತಾಶ ಆದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ,
ಯಾವತ್ತೂ ಕೂಡ ಹೊರಗಡೆ ಬಂದವರಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಉರಿ ಪಟ್ಟೆ ಉರಿ ಅವೇ ಅಂತವೋ ಅವ್ರ ಹೆಂಡ್ತಿನ ಯಾರು ನೀವು ತಗೊಂಬಂದಿದ್ದೀರಿ ನಿಮ್ಮ ಹೆಂಡ್ತಿನ? ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮಗಳ ನಡವಳಿಕೆಯಿಂದ. ಎಲ್ಲ ಗಲಾಟೆ ಗದ್ದಲದ ನಡುವೆ ರಾಜ್ಯದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಜಾತಿ ಜಟಾಪಟಿ. ಜಾತಿ ಜನಗಣತಿಯಿಂದ ಸರ್ಕಾರ ಹೋಗೋದಾದ್ರೆ ಹೋಗೇ ಬಿಡ್ಲಿ ಅಂತ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿದ್ದಾರೆ ಬಿಕೆ ಹರಿಪ್ರಸಾದ್. ಮೂಡಾ ಕೇಸ್ ಬದಿಗೊತ್ತೋಕೆ ಜಾತಿ ಜನಗಣತಿ ಆಚೆ ತರುವ ಪ್ರಯತ್ನ, ಅದರ ಪ್ರಸ್ತಾಪ ಅಂತ ಹೇಳಿ ವಿಜಯೇಂದ್ರ ಖಾರವಾಗಿ ಮಾತನಾಡಿದ್ದಾರೆ. ಜಾತಿ ಗಣತಿ ಅನ್ನೋದೆಲ್ಲ ಬರೀ ಪಾಲಿಟಿಕ್ಸ್ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಪ್ರಬಲ ಸಮುದಾಯಗಳ ವಿರೋಧ ಕಟ್ಕೊಳ್ಬೇಕನ್ನೋ ಆ ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ, ಭಯ ಯಾಕೆ ಬೀಳಬೇಕಾಗಿದೆ? ನೋಡಿ, ಜಾತಿ ಗಣತಿ ಬಗ್ಗೆ ನಮ್ಮ ವಿರೋಧ ಏನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇದು ತರಾತುರಿಯಲ್ಲಿ ನಡೆದಿದೆ, ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನು ಶಿವಶಂಕರಪ್ಪನವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಸೊ ತರಾತುರಿಯಲ್ಲಿ ಈ ವರದಿಯನ್ನು ಅನುಷ್ಠಾನ ಮಾಡೋದ್ರ ಬದಲು ವೈಜ್ಞಾನಿಕವಾಗಿ ಇದು ಆಗಬೇಕು. ಅವೈಜ್ಞಾನಿಕವಾಗಿ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತನಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗ್ತದೆ. ಆಮೇಲೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬಂದು. ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬಂದು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.